ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ. ಇವತ್ತೊಂದು ಸ್ಪೆಷಲ್ ಡೇ ಫಾರ್ ಮೀ. ಏನಪ್ಪ ಅದು ಸ್ಪೆಷಲ್ ಅಂದರೆ ಸೆಪ್ಟೆಂಬರ್ 27 ನನ್ನ ಬರ್ಡೇ. ಸೊ ಸೆಲೆಬ್ರೇಷನ್ಸ್ ಏನಿದೆ ನನಗೆ ಗೊತ್ತಿಲ್ಲ. ನಮ್ಮ ಹಸ್ಬೆಂಡ್ ಏನಾದರೂ ಸರ್ಪ್ರೈಸ್ ಕೇಕ್ ತರ್ತಾರೋ ಇಲ್ಲೋ ಗೊತ್ತಿಲ್ಲ, ನೋಡೋಣ. ಆ್ಯಂಡ್ ಇವತ್ತು ನಂದು ಸ್ಕೂಲಲ್ಲಿ ವರ್ಕಿಂಗ್ ಡೇ ಇದೆ, ಅದಕ್ಕೆ ಸ್ಕೂಲ್ ಬಂದೆ. ನೋಡಿ, ಇದು ನಂದು ಇವತ್ತು ವರ್ಕ್ ಮಾಡಬೇಕಾಗಿರೋದು ಡ್ರಾಯಿಂಗ್ಸು ಬಾಯ್ ಆ್ಯಂಡ್ ಗರ್ಲ್ದು. ನಮ್ಮ ಹಸ್ಬೆಂಡ್ ಡ್ರಾ ಮಾಡಿಕೊಟ್ಟಿದ್ದಾರೆ, ನಾನಂತೂ ಕಲರ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ವೆಲ್ಕಮ್ ಬ್ಯಾಕ್ ಟು ಸ್ಕೂಲ್ ಅಂತ ಈ ಥರ ಚಾರ್ಟ್ನ ನಾನು ಕ್ರಿಯೇಟ್ ಮಾಡಿರೋದು. ಲೈಕ್ ಅವರು ಸಾಫ್ಟ್ ಕಾಪಿ ಕೊಡ್ತಾರೆ, ನಾವು ಈ ಥರ ಅದನ್ನು ರೆಡಿ ಮಾಡಬೇಕು. ಯಾಕಂದರೆ ಆಫ್ಟರ್ ದಸರಾ ಹಾಲಿಡೇಸ್ ಮಕ್ಕಳು ಸ್ಕೂಲಿಗೆ ಬರ್ತಾರಲ್ಲ, ಸೊ ಇದು ನೋಟಿಸ್ ಬೋರ್ಡಲ್ಲಿ ಹಾಕಿರ್ತೀವಿ, ವೆಲ್ಕಮ್ ಬ್ಯಾಕ್ ಟು ಸ್ಕೂಲ್ ಅಂತ. ಸ್ಕೂಲಲ್ಲಿ ಹಾಲಿಡೇಸಲ್ಲಿ ವರ್ಕ್ ಅಂತೂ ಈ ಥರನೇ ಇರುತ್ತೆ, ಆಫ್ ಡೇ ಇರುತ್ತೆ ಅಷ್ಟೇ. ಸ್ಕೂಲಲ್ಲಿ ಆಫ್ ಡೇ ವರ್ಕ್ನ ಮುಗಿಸ್ಕೊಂಡು ನಾನೀಗ ಆಚೆ ಬಂದೆ. ಎಲ್ಲಿ ಬಂದಿದ್ದೀನಿ ಅಂದರೆ ದುರ್ಗಾ ಪೂಜೆಗೆ ಬಂದಿದ್ದೀನಿ. ಈಗ ಬ್ಯಾಂಗ್ಳೂರ್ ಸಿಟಿಯಲ್ಲಿ ದುರ್ಗಾ ಪೂಜೆಗೆಲ್ಲ 10 days ಈವೆಂಟ್ಸ್ ಎಲ್ಲ ನಡೀತಾ ಇರುತ್ತಲ್ಲ, ಸೊ 10 days ಪೂಜೆ ನಡೀತಾ ಇರುತ್ತೆ, ಲಾಸ್ಟ್ 3 days 4 days ಈವೆಂಟ್ಸ್ ನಡೀತಾ ಇರುತ್ತೆ. ಸೊ ಅದೇ ಥರ ಇದು ಕೂಡ ಈವೆಂಟು ತುಂಬ ಚೆನ್ನಾಗಿದೆ, ಅದಕ್ಕೋಸ್ಕರ ಬಂದ್ವಿ. ನಮ್ಮ ಫ್ರೆಂಡ್ ಇನ್ವೈಟ್ ಮಾಡಿದ್ರು, ಅದಕ್ಕೆ ಬಂದಿದ್ವಿ. ಅವರು ಇನ್ಚಾರ್ಜ್ ಏನೋ ಇದ್ದಾರೆ, ಅದಕ್ಕೋಸ್ಕರ. ಸ್ಕೂಲ್ ಮುಗಿಸ್ಕೊಂಡು ಸ್ಕೂಲಿಂದ ಡೈರೆಕ್ಟ್ ಇಲ್ಲಿಗೆ ಬಂದ್ವಿ 2 ಗಂಟೆಗೆ. ಸೊ ಕರೆಕ್ಟು ಲಂಚ್ ಟೈಮ್ಗೆ ಬಂದ್ವಿ. ಇಲ್ಲಿ ಅನ್ನ ಸಾಂಬಾರ್ ಪಾಯಸ ಕೊಟ್ಟಿದ್ರು, ಊಟ ಮಾಡ್ತಾ ಇದ್ವಿ. ಒಡಿಸ್ಸಾ ಸ್ಟೈಲಲ್ಲಿ ಊಟ ಇತ್ತು. ಹೆಸರು ಬೇಳೆ ಸಾಂಬಾರು, ರೈಸು, ಪಾಯಸ ಮತ್ತೆ ಮಜ್ಜಿಗೆ ಸಾರು. ಸೌತ್ ಇಂಡಿಯನ್ ಫುಡ್ ಮತ್ತೆ ನಾರ್ತ್ ಇಂಡಿಯನ್ ಫುಡ್ಗೆ ಕಂಪೇರ್ ಮಾಡ್ಕೊಂಡ್ರೆ ನಾರ್ತ್ ಇಂಡಿಯನ್ ಫುಡ್ಡೇ ಸ್ವಲ್ಪ ಸಪ್ಪೆ ಇರುತ್ತೆ, ಸೌತ್ ಇಂಡಿಯನ್ ಫುಡ್ ತುಂಬಾ ಸ್ಪೈಸಿ ಆಗಿರುತ್ತಲ್ವಾ. ಈ ಜಾತ್ರೆಗಳಾಗ್ಲಿ ಪೂಜೆಗಳಾಗ್ಲಿ ಏನ್ ನಡೆದ್ರೂ ಕೂಡ ಈ ಆರ್ಟಿಫಿಷಿಯಲ್ದು ಆ ಗೇಮ್ಸ್ ಅಂತೂ ತುಂಬಾನೇ ಜಾಸ್ತಿ ಆಗಿದೆ ಅಲ್ವಾ. ಈವೆಂಟ್ ಮಾಡ್ತಿರೋರು ಬಂದು ಕಲಿಂಗ ಯುವಕರ ಸಂಘ ದುರ್ಗಾ ಪೂಜೆ, ಸೊ ಅವರು ಈವೆಂಟ್ ಇದು ಮಾಡ್ತಾ ಇರೋದು. ಈ ಇಯರ್ 8th year ಸೆಲೆಬ್ರೇಷನ್ಸು. ಲಾಸ್ಟ್ ಇಯರ್ ಕೂಡ ನನ್ನ ಫ್ರೆಂಡ್ ಇನ್ವೈಟ್ ಮಾಡಿದ್ಲು, ನನಗೆ ಟೈಮ್ ಇರಲಿಲ್ಲ, ಲೈಕ್ ನಾನು ಊರಿಗೆ ಹೋಗಿದ್ದೆ. ಸೊ ಈ ಇಯರ್ ಫ್ರೀ ಆಗಿದೆ ಅಂತ ಇಲ್ಲಿ ಬಂದಿದೆ, ನೋಡ್ಕೊಂಡು ಹೋಗೋಣ ಅಂತ. ದುರ್ಗಾ ಪೂಜೆ ಅಂತೂ ತುಂಬಾ ಚೆನ್ನಾಗಿ ಅಲಂಕರಣ ಮಾಡಿದ್ದಾರೆ, ಎಷ್ಟೊಂದು ಜನ ಬರ್ತಾ ಇದ್ದಾರೆ, ದೇವ್ರಿಗೆ ಕೈ ಮುಗ್ದು ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ಹಾಗೆ ನಾವು ಕೂಡ ಇಲ್ಲಿ ಒಂದು 1/2 hour ಹಾಗೆ ಕೂತ್ಕೊಂಡು ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ನಾವು ವೀಕ್ ಡೇಸಲ್ಲಿ ಬಂದಿದ್ದೀವಲ್ಲ, ಸ್ವಲ್ಪ ಅಷ್ಟೊಂದು ಕ್ರೌಡ್ ಇಲ್ಲ. ಮೇ ಬಿ ಅಕ್ಟೋಬರ್ 1st 2 ಅವತ್ತು ದುರ್ಗಾ ಪೂಜೆ ಇರೋದ್ರಿಂದ ಅವತ್ತು ಜಾಸ್ತಿ ಕ್ರೌಡ್ ಇರ್ಬೋದು. ಆ್ಯಂಡ್ ನಾವು ಮಧ್ಯಾಹ್ನ ಟೈಮಲ್ಲಿ ಬಂದಿದ್ದೀವಲ್ಲ, ಅಷ್ಟೊಂದು ಕ್ರೌಡ್ ಇಲ್ಲ. ಈ ಇವೆಂಟ್ ನಡೀತಿರೋದು ಬಂದು ಗುಂಜೂರುಪಾಳ್ಯಲ್ಲಿ. ಆ್ಯಕ್ಚುಲಿ ಎಂಟ್ರಿ ಫೀ ಅಂತೂ ಏನೂ ಇಲ್ಲ ಫ್ರೆಂಡ್ಸ್. ಮಾರ್ತಳ್ಳಿಯಲ್ಲಿ ಒಂದು ಸರ್ಚ್ ಮಾಡಿದೆ ನಾನು, ಅಲ್ಲಿ ಎಂಟ್ರಿ ಫೀ ಏನೋ ಇದೆ, ಬಟ್ ಅಲ್ಲಿನೂ ತುಂಬ ಚೆನ್ನಾಗೇ ಇದೆ. ಬಟ್ ತುಂಬ ಚೆನ್ನಾಗಿರೋದ್ರಿಂದನೇ ಎಂಟ್ರಿ ಫೀ ಇರುತ್ತೆ ಮೇ ಬಿ. ಬಟ್ ಇನ್ನು ಅಷ್ಟು ದೂರ ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಇನ್ನು ನಾನಂತೂ ಇಲ್ಲೇ ಬಂದ್ವಿ. ಆ್ಯಂಡ್ ನಮ್ಮ ಹಸ್ಬೆಂಡ್ ಕೂಡ ನಾನು ಬರೋಕ್ಕಾಗಲ್ಲ ಅಂದರು. ಇನ್ನು ನಾನೊಬ್ಬಳೇ ಅಲ್ಲಿ ಹೋಗಿ ಏನು ಮಾಡೋದಂತ ಸುಮ್ಮನೆ ಇಲ್ಲೇ ನಿಯರ್ ಬೈ ಒಂದ್ಸತಿ ನೋಡ್ಕೊಂಡು ಹೋಗೋಣ, ದೇವ್ರಿಗೆ ಕೈ ಮುಗ್ದೋಗೋಣ ಅಂತ ಬಂದ್ವಿ. ಹಾಗೆ ನಮಗೆ ಇಲ್ಲಿ ದಾಂಡಿಯಾ ಕೂಡ ಇರುತ್ತೆ ಫ್ರೆಂಡ್ಸ್. ಸೆಪ್ಟೆಂಬರ್ 29, 30 ಈವ್ನಿಂಗ್ 7 to 10 AM ದಾಂಡಿಯಾ. ಆ್ಯಂಡ್ ದಾಂಡಿಯಾಗೆಲ್ಲ ಸ್ವಲ್ಪ ಫೀಸ್ ಇದೆ ಫ್ರೆಂಡ್ಸ್. ಕಿಡ್ಸ್ಗೆ 99 rupees, ಕಪಲ್ಸ್ಗೆ 300, 400 ಆ ಥರ ಡಿಫ್ರೆಂಟ್ ಆಗಿದೆ. ನಾವೇನು ದಾಂಡಿಯಾ ಆಡೋರಲ್ಲ, ಸೊ ದಟ್ ನಾವಂತೂ ಹೋಗಿಲ್ಲ. ಅಟ್ಲೀಸ್ಟ್ ನೋಡೋಕ್ಕಾದ್ರೂ ಹೋಗೋಣ ಅಂದ್ಕೊಂಡೆ, ಬಟ್ ನಮ್ಮ ಹಸ್ಬೆಂಡು ಇಲ್ಲ ನನಗೆ ಸ್ವಲ್ಪ ಬ್ಯುಸಿ ಆಗಿದ್ದೀನಿ ಬರೋಕ್ಕಾಗಲ್ಲ ಅಂದರು. ಸರಿ ಬಿಡು ಹೋಗ್ಲಿ ಅಂತ ಸುಮ್ಮನೆ ಆಗಿಬಿಟ್ಟೆ. ಎಲ್ಲ ದೇವರುಗಳನ್ನ ಕೂಡ ತುಂಬ ಚೆನ್ನಾಗಿ ಅಲಂಕರಣ ಮಾಡಿದಾರಲ್ಲ, ರಿಯಲಿ ನನಗಂತೂ ತುಂಬಾ ಇಷ್ಟ ಆಯಿತು. ನನ್ನ ತಂಗಿ ಬಂದಿದ್ದು ಒಳ್ಳೇದಾಯಿತು, ಒಳ್ಳೆ ಕಂಪ್ನಿ ಕೊಟ್ಲು ಬಂದವಳು. ಇಲ್ಲ ಅಂತಂದರೆ ನಾನು ಒಬ್ಬಳೇ ಬರಬೇಕಿತ್ತು. ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ನಾನು ನನ್ನ ಮಕ್ಳಿಗೆ 3 ಜನ ಬರೋಣ ಅಂತ. ಹೆಂಗೋ ಒಂದ್ಸತಿ ಕರೆಯೋಣ ಅಂತ ಅವಳನ್ನ ಕರೆದೆ. ಅವಳು ನಮಗೆ ನಿಯರ್ ಬೈಯೇ ಇರೋದು. ಅವಳು ಬಂದಿದ್ದಕ್ಕೂ ಹೆಂಗೋ ಒಳ್ಳೇದಾಯಿತು, ಎಲ್ಲರೂ ಖುಷಿಯಾಗಿ ಹೋಗಿ ಒಂದು ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಬಂದಂಗೆ ಆಯಿತು. ಇವಾಗ ಈವ್ನಿಂಗು ನಮಗೆ ದಾಂಡಿ ಎಲ್ಲ ನಡೆಯುತ್ತೆ ಅಂತ ಹೇಳಿದ್ನಲ್ಲ, ಸೊ ಎಲ್ಲ ನಡೆಯುತ್ತೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಈವೆಂಟ್ ಅದು ಇಲ್ಲಿ ಹಾಕಿದ್ದಾರೆ, ದಾಂಡಿಯಾ ರ್ಯಾಶ್ ಅಂತ ಹೇಳ್ಬಿಟ್ಟು, DJ ಸೆಸ್ಸಿ, DJ ನಿರಾಜ್ ನ್ಯಾಷನ್. ಸೊ ಇಲ್ಲೆಲ್ಲ ಕೂಡ ನಮಗೆ 29, 30, 7 PM to 10 PM DJ ಇರೋದು. ಇಲ್ಲಿ ನಮ್ಮ ಮಕ್ಕಳೆಲ್ಲ ಸಾಂಗ್ ಎಲ್ಲ ಹಾಕಿದರೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡಿ. ಅವರಿನ್ನೂ ಸೆಟಪ್ ಎಲ್ಲ ಮಾಡ್ತಾಯಿದ್ರು, ಹಾಗೆ ಸಾಂಗ್ಸ್ ಎಲ್ಲ ಪ್ಲೇ ಮಾಡಿದರು. ನಮ್ಮ ಮಕ್ಕಳೆಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಇನ್ನು ಸ್ವಲ್ಪ ಹೊತ್ತು ಇಲ್ಲಿ ಕೂಡ ಟೈಮ್ ಸ್ಪೆಂಡ್ ಮಾಡಿದ್ವಿ, ಮಕ್ಕಳೆಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡಲಿ ಅಂತ. ಎಲ್ಲಿ ಆಚೆ ಹೋದರೂ ಕೂಡ ಫಸ್ಟ್ ಮಕ್ಕಳು ಚೆನ್ನಾಗಿ ಎಂಜಾಯ್ ಮಾಡಬೇಕಲ್ವಾ, ಸೊ ನಮಗೆ ಖುಷಿ ಆಗುತ್ತೆ. ಸೊ ಹಾಗೆ ನಮ್ಮ ಮಕ್ಕಳಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಬಿಸಿಲು ಕೂಡ ಜಾಸ್ತಿ ಇದೆ, ಅದಕ್ಕೆ ಬೇಗ ಮನೆಗೆ ಹೋಗ್ತಾ ಇದ್ವಿ. ಇನ್ನು ಮನೆಗೆ ಬರೋ ಅಷ್ಟೊತ್ತಿಗೆ 4 o'clock ಆಯಿತು. ಆಚೆ ಬಿಸಿಲಲ್ಲಿ ಓಡಾಡಿ ಬಂದರೆ
ಮನೆಗೆ ಬಂದಮೇಲೆ ನಾನು ತಣ್ಣಗಿರೋದು ಕುಡಿಬೇಕಲ್ಲ, ನಾನಿಲ್ಲಿ ಮೂಸಂಬಿ ಜ್ಯೂಸನ್ನ ಮಾಡ್ತಾಯಿದ್ದೀನಿ, ಎಲ್ಲರಿಗೂ ಜ್ಯೂಸ್ ಕೊಡೋಣ ಅಂತ. ಹಾಗೆ ಇನ್ನು ಮಕ್ಕಳಿಗೆ ಸ್ನ್ಯಾಕ್ಸ್ ಏನು ಮಾಡೋದು ಅಂತ ಮಂಡಕ್ಕಿ, ಖಾರದ ಮಂಡಕ್ಕಿ ಮಾಡಿಕೊಟ್ಟೆ. ಇನ್ನು ನನಗೂ ನನ್ನ ತಂಗಿಗೂ ಟೀ ಮಾಡಿಕೊಂಡು ಟೀ ಕುಡಿದ್ವಿ. ಇವತ್ತಂತೂ ನನ್ನ ಡೇ ಹೀಗಿತ್ತು. ನನ್ನ ತಂಗಿ ಅವ್ರ ಮನೆಗೆ ಹೋದ್ಲು. ಈಗ ನಮ್ಮ ಹಸ್ಬೆಂಡು ಕೇಕ್ ತಂದಿದ್ದಾರೆ, ಸಡನ್ ಸರ್ಪ್ರೈಸು. ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ ನಮ್ಮ ಮಕ್ಕಳು ನೋಡಿ. ಗವ್ಯ ನೀನ್ ಬಸ್ ಇದು ತಗೊಂಡೋಗಿ ಕೊಡ್ಬ ಗವ್ಯ, ಇದು ನೀನ್ ಕೊಡು. ಏನ್ರಿ ಹ್ಯಾಪಿ ಬರ್ತ್ಡೇ ಸಾಂಗ್ ಇರೋ ಇದು ಬರುತ್ತಾ? ಇದು ಇದ್ರ ಟಿವಿಲಿ ಇರೋ, ಟಿವಿಲಿ ಇಡೋದು? ಟಿವಿ ರಿಮೋಟ್ ಎಲ್ಲಮ್ಮ, ಟಿವಿ ರಿಮೋಟ್ ಎಲ್ಲಿ ಗಮ್ಯ? ಗಮ್ಯ ಟಿವಿ ರಿಮೋಟ್ ಎಲ್ಲಿ ಬಿಡು. ಕೊಡು, ನೀನು ಎಲ್ಲೆಲ್ಲಿ ಇಡ್ತೀಯ? ಬೇಡ 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 ಮುಟ್ಬೇಡ, ಮುಟ್ಟಿದ್ರೆ ನಾನು ಹೋಗ್ಬಿಡ್ತೀನಿ. ಫೋಟೋ ತಿನ್ಸುತ್ತೆ, ತಿನ್ಬೇಕಾಯ್ತಾ? ಸುಮ್ಮನೆ ಅಲ್ಲೇ 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 ಕ್ಲೀನ್. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು, ಮಮ್ಮ ಡೇ ಟು ಯು. ರಾತ್ರಿ 10 ಗಂಟೆ ಟೈಮಲ್ಲಿ ಕೇಕ್ ಕಟ್ ಮಾಡಿಸಿದ್ದು. ಸೊ ನಮ್ಮ ಮಕ್ಕಳು ನೋಡಿ ಎಷ್ಟು ಖುಷಿಯಿಂದ ನನಗೆ ಕೇಕ್ ಕಟ್ ಮಾಡಿಸಿದ್ರು. ಸೊ ನನ್ನ ಚಿಕ್ಕವಳಂತೂ ಯಾವಾಗಲೂ ಅಷ್ಟೇ, ಅವಳ ಬರ್ಡೇ ದಿನವೂ ಅಷ್ಟೇ, ಕೇಕ್ ಕಟ್ ಮಾಡಿದ ತಕ್ಷಣ ಫಸ್ಟ್ ಅವಳೇ ತಿಂದ್ಬಿಡ್ತಾಳೆ, ಯಾರಿಗೂ ತಿನ್ನಿಸೋದಿಲ್ಲ. ನಮ್ಮ ದೊಡ್ಡವಳು ಹಂಗಲ್ಲ, ತಿನ್ನಿಸ್ತಾಳೆ. ಸೊ ಆ ಥರ. ಸೊ ಒಬ್ಬೊಬ್ಬರು ಒಂದೊಂಥರ ಇರ್ತಾರಲ್ಲ, ಹಾಗೆ ನಮ್ಮ ಚಿಕ್ಕವಳೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾಳೆ ಎಲ್ಲರಿಗೂ. ಸೊ ಅವಳಿದ್ರೇ ಒಂಥರ ಫುಲ್ ಖುಷಿ ನಮಗೆ. ಸೊ ನಮ್ಮ ದೊಡ್ಡವಳು ಸ್ವಲ್ಪ ಸೈಲೆಂಟು, ಚಿಕ್ಕವಳೆ ಜಾಸ್ತಿ ಮಾತಾಡೋದು ಆ್ಯಂಡ್ ಜಾಸ್ತಿ ಮಿಂಗಲ್ ಆಗೋದು ಎಲ್ಲರ ಜೊತೆ, ಆ್ಯಂಡ್ ಸ್ವಲ್ಪ ಗಲಾಟೆ ಮಾಡೋದು, ತೀಟಿಕೆ ಮಾಡೋದು ಎಲ್ಲ ಕೂಡ ಅವಳೇ ಫಸ್ಟು. ನೋಡಿ ಹೆಂಗೆ ಮಾಡ್ತಿದ್ದಾಳೆ ಅಂತ. ಈಗ ನಮ್ಮ ಹಸ್ಬೆಂಡು ಕೇಕ್ ತಿನ್ನಿಸ್ತಾ ಇದ್ದಾರೆ, ತುಂಬಾ ಖುಷಿ ಆಯಿತು. ಬಟ್ ಶಾಪ್ ಕ್ಲೋಸ್ ಮಾಡಿಕೊಂಡು ಇನ್ನು ರಾತ್ರಿ ಮಲಗಬೇಕಾದ್ರೆ ಇನ್ನು ಕೇಕ್ ತಗೊಬಂದು ಕಟ್ ಮಾಡಿಸಿ ಕೇಕ್ ತಿಂದು ಟಿ ವಿ ನೋಡಿಕೊಂಡು ಸ್ವಲ್ಪ ಜಾಸ್ತಿ ಹೊತ್ತೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಲೇಟಾಗಿ ಮಲ್ಕೊಂಡ್ವಿ. ಹೇಗೋ ನೆಕ್ಸ್ಟ್ ಡೇ ಸಂಡೇ ಅಲ್ವಾ, ಅದಕ್ಕೋಸ್ಕರ. ಸೊ ಇವತ್ತು ನನ್ನ ಬರ್ಡೇ ಸೆಲೆಬ್ರೇಷನ್ಸ್ ಮುಗೀತು, ತುಂಬಾ ಚೆನ್ನಾಗಾಯಿತು. ಇಷ್ಟ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ, ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬೈ ಬೈ, ಟೇಕ್ ಕೇರ್.